ಬಳ್ಳಾರಿಯ ಹೃದಯ ಭಾಗದಲ್ಲಿರುವ 42 ಮಳಿಗೆಗಳಲ್ಲಿ 40 ವರ್ಷಗಳಿಂದ ಲೀಸ್ ಪಡೆದು ವ್ಯಾಪಾರ ಮಾಡಲಾಗ್ತಾ ಇದೆ. ಆದರೆ ಕಳೆದ ರಾತ್ರಿ ದಿಢೀರನೆ ಕೆಲವರು ಬಂದು ಕಟ್ಟಡ ಕೆಡವುವುದಕ್ಕೆ ಮುಂದಾಗಿದ್ದಕ್ಕೆ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಮೇಲ್ಭಾಗದಲ್ಲಿನ ಕೆಲ ಅಂಗಡಿಯ ಶಟರ್ ತೆಗೆದುಕೊಂಡು ಹೋಗಿದ್ದಾರೆ. ನಿನ್ನೆ ಘಟನೆ ಮಾಸುವ ಮುನ್ನವೇ ಇಂದು ಮತ್ತಷ್ಟು ಕಟ್ಟಡ ಕೆಡವುವುದಕ್ಕೆ ಬಂದಾಗ ಗಲಾಟೆಯಾಗಿದೆ. ಕೂಡಲೇ ಸ್ಥಳಕ್ಕೆ ಬಂದ ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ತಡೆದಿದ್ದಾರೆ. ಕಟ್ಟಡ ಕೆಡವುವುದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಪಾಲಿಕೆ ಅಧಿಕಾರಿಗಳು ಜೊತೆಗೆ ವಾಗ್ವಾದವನ್ನು ನಡೆಸಿದ್ದಾರೆ. ಇದೆಲ್ಲವೂ ಸ್ಥಳೀಯ ಶಾಸಕರ ಕೈವಾಡ ಅಂತ ಆರೋಪಿಸಿದ ರಾಮುಲು, ಬಳ್ಳಾರಿಯಲ್ಲಿ ರೌಡಿಸಂ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದರು. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯ ದರ್ಶನ ಪಡೆದ ಗೃಹ ಸಚಿವರು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಪ್ರಧಾನ ಅರ್ಚಕ ನರಸಿಂಹ ಅಡಿಗರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿದೆ. ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಸಚಿವ ಮಂಕಾಳ್ ವೈದ್ಯ, ಪಕ್ಷದ ನಾಯಕರು, ಕಾರ್ಯಕರ್ತರು ದೇವಾಲಯಕ್ಕೆ ಆಗಮಿಸಿದರು. ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ತನಿಖೆಗೆ ಎನ್ಐಎ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಡಿಎಸ್ಪಿ ಪವನ್ ಕುಮಾರ್ ನೇತೃತ್ವದ ತಂಡ ಮಂಗಳೂರಿಗೆ ಬಂದು ತನಿಖೆ ನಡೆಸಿದ್ದಾರೆ. ಮಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ ಸಂಘಟನೆ ಪಿಎಫ್ಐ ಕಾರ್ಯಕರ್ತರು ಶಾಮೀಲಾಗಿರುವ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಕಳ್ಳರ ಹಾವಳಿ ಜಾಸ್ತಿಯಾಗಿದೆ. ಮನೆ ಮುಂದೆ ನಿಂತಿದ್ದ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನವನ್ನೇ ಕದ್ದೊಯ್ದಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ಕಳ್ಳರು ಗೂಡ್ಸ್ ಗಾಡಿ ಕಳ್ಳತನ ಮಾಡಿದ್ದಾರೆ. ಚಿಕ್ಕಣ್ಣ ಎಂಬುವರಿಗೆ ಸೇರಿದ್ದ ಗೂಡ್ಸ್ ವಾಹನ ಕಳ್ಳತನವಾಗಿದೆ. ಜೀವನ ನಡೆಸೋದಕ್ಕೆ ನೆಲಮಂಗಲದಲ್ಲಿ ಗೂಡ್ಸ್ ಗಾಡಿಯನ್ನ ಬಾಡಿಗೆ ಓಡಿಸ್ತಾ ಇದ್ದ. ಎಂದಿನಂತೆ ಬಾಡಿಗೆ ಓಡಿಸಿದ್ದ ಚಿಕ್ಕಣ್ಣ ಮನೆ ಮುಂದೆ ವಾಹನ ನಿಲ್ಲಿಸಿದ್ದ. ಬೆಳಗ್ಗೆ ಎದ್ದು ನೋಡಿದಾಗ ವಾಹನ ಕಳ್ಳತನವಾಗಿರುವಂತದ್ದು ಪತ್ತೆಯಾಗಿದೆ. 10 ಕಿಲೋಮೀಟರ್ ದೂರ ಸಾಗಿ ಬೈಕ್ ಅನ್ನ ಗೂಡ್ಸ್ ವಾಹನದಲ್ಲಿ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲೆಕ್ಟ್ರಾನಿಕ್ಸ್ ಹಾಗೂ ಎಲೆಕ್ಟ್ರಿಕಲ್ ವಸ್ತುಗಳ ಜನಪ್ರಿಯ ಬ್ರ್ಯಾಂಡ್ ವಿ ಕಾರ್ಡ್ ಹೊಸ ತಂತ್ರಜ್ಞಾನದೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಸ್ಮಾರ್ಟ್ ಲಿವಿಂಗ್ ಪರಿಕಲ್ಪನೆಯಲ್ಲಿ ಲಕ್ಸ್ ಕ್ಯೂಬ್ ವಾಟರ್ ಹೀಟರ್ ಸರಣಿಯಲ್ಲಿ 3 ಹೊಸ ಉತ್ಪನ್ನಗಳನ್ನು ಲೋಕಾರ್ಪಣೆಗೊಳಿಸಿದೆ. ಚೆನ್ನೈನಲ್ಲಿ ವೈಭವಯುತ ಸಮಾರಂಭದಲ್ಲಿ ಲಕ್ಸ್ ಕ್ಯೂಬ್ ಡಿಜಿ, ಲಕ್ಸ್ ಕ್ಯೂಬ್ ಸ್ಮಾರ್ಟ್ M3 ಎನ್ನುವಂಥ ಉತ್ಪನ್ನಗಳನ್ನು ಎಂಡಿ ಮಿಥುನ್ ಚಿತ್ತಿಲಪಲ್ಲಿ, ನಿರ್ದೇಶಕ ರಾಮಚಂದ್ರನ್ ಹೊಸ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಿದರು. ಲಕ್ಸ್ ಕ್ಯೂಬ್ ಸೀರೀಸ್ನಲ್ಲಿ ನೀರು ಬಿಸಿ ಮಾಡುವಲ್ಲಿ ಹೊಸ ತಂತ್ರಜ್ಞಾನ ಬಳಸಿರುವಂಥದ್ದು ಮಾತ್ರವಲ್ಲದೆ ಅಲೆಕ್ಸಾ, ಗೂಗಲರ್ ಹೋಮ್ ಮೂಲಕ ವಾಯ್ಸ್ ಕಮಾಂಡ್ ಸೌಲಭ್ಯವನ್ನು ನೀಡಿದ್ದು ಗ್ರಾಹಕರ ಮೆಚ್ಚುಗೆಗೆ ಕಾರಣವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.